ಅಮೆರಿಕ ಸಂಯುಕ್ತ ಸಂಸ್ಥಾನದ ಬ್ರೌನ್ ವಿಶ್ವವಿದ್ಯಾನಿಲಯದಲ್ಲಿ ಎಂಐಟಿ ಶೂಟಿಂಗ್ ಘಟನೆಯ ಕಾರಣಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಲಾಟರಿ ಮೂಲಕದ ಹಸಿರು ಕಾರ್ಡ್ ನೀಡಿಕೆಯನ್ನ ನಿಲ್ಲಿಸಿದ್ದಾರೆ. ಪ್ರತಿ ವರ್ಷ ಲೋಕದ ಎಲ್ಲಾ ದೇಶಗಳಿಗೆ ಸೇರಿದಂತೆ 50,000 ಲಾಟರಿ ಹಸಿರು ಕಾರ್ಡ್ಗಳನ್ನು ನೀಡಲಾಗುತ್ತಿದೆ. ಲಾಟರಿ ಹಸಿರು ಕಾರ್ಡ್ ವೀಸಾಕ್ಕಾಗಿ ಸದ್ಯ ಯುಎಸ್ಎ ವಲಸೆ ಕಾರ್ಯಾಲಯಕ್ಕೆ 2 ಕೋಟಿ ಅರ್ಜಿಗಳು ಬಂದಿವೆ. ಬ್ರೌನ್ ವಿಶ್ವವಿದ್ಯಾನಿಲಯದ ಎಂಐಟಿ ಮಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಶೂಟೌಟ್ ನಡೆದಿದೆ. ಇದರಲ್ಲಿ ಲಾಟರಿದಾರಿಯ ವೀಸಾ ಹಸಿರು ಕಾರ್ಡ್ ಪಡೆದವರು ಪಾಲ್ಗೊಂಡಿದ್ದರು ಎನ್ನಲಾಗಿದೆ. ಅಧ್ಯಕ್ಷರಾದ ಟ್ರಂಪ್ ಅವರ ಸೂಚನೆಯಂತೆ ಸದ್ಯ ಈ ಯೋಜನೆಯನ್ನ ನಿಲ್ಲಿಸಿದ್ದೇವೆ ಎಂದು ತಾಯ್ನಾಡು ಒಳಾಡಳಿತ ಕಾರ್ಯದರ್ಶಿ ಕ್ರಿಸ್ಟಿ ನಯಮ್ ಅವರು ಎಕ್ಸ್ಪೋಸ್ಟ್ ಮಾಡಿದ್ದಾರೆ. ಬ್ರೌನ್ ವಿವಿಯ ಎಂಐಟಿಯಲ್ಲಿ ಶೂಟೌಟ್ ಮಾಡಿದ ಕ್ಲಾಡಿಯೋ ಮ್ಯಾನುವೆಲ್ ನೆವೆಸ್ ವ್ಯಾಲೆಂಟ್ ಲಾಟರಿ ವೀಸಾ ಹಸಿರು ಕಾರ್ಡ್ ಯೋಜನೆಯಡಿ ಯುಎಸ್ಎಗೆ ಬಂದಿದ್ದ ಪೋರ್ಚುಗಲ್ ಮೂಲದ ಈತನು ಗುಂಡು ಹಾರಿಸಿ 2 ವಿದ್ಯಾರ್ಥಿಗಳನ್ನ ಕೊಂದುದಲ್ಲದೆ 9 ಮಂದಿಯನ್ನ ಗಾಯಗೊಳಿಸಿದ್ದ. ವೀಸಾ ಲಾಟರಿ ವಿಧಾನವನ್ನ ಟ್ರಂಪ್ ಅವರು ಹಿಂದಿನಿಂದಲೂ ವಿರೋಧಿಸುತ್ತಿದ್ರು.